ವೀಕ್ಷಕರೇ, ಇವತ್ತಿನ ದಿನ ನಿಮಗೆ ಸುಲಭವಾಗಿರುವಂತಹ ಒಂದು ವಶೀಕರಣದ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ನಿಮಗೇನಾದ್ರೂ ನೀವು ಇಷ್ಟಪಟ್ಟಿರುವ ಹುಡುಗಿ ನಿಮಗೆ ಮೋಸ ಮಾಡ್ತಾ ಇದ್ದಾಳಾ? ನೀವು ಇಷ್ಟಪಟ್ಟಿರೋ ಹುಡುಗ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾನಾ? ಆಯ್ತಾ ವೀಕ್ಷಕರೇ, ಎಷ್ಟೋ ತಿಂಗಳುಗಳಿಂದ ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟಿರ್ತೀರಾ, ಆದರೆ ಕೆಲವೊಬ್ಬರು ಮಾತುಗಳನ್ನ ಕೇಳಿಬಿಟ್ಟು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಒಪ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮಿಂದ ಬಿಟ್ಟು ದೂರ ಆಗ್ತಾ ಇದ್ದಾರಾ? ಮನೆಯಲ್ಲಿ ತೋರಿಸಿರುವಂತಹ ಒಂದು ಸಂಬಂಧ ನೋಡ್ಬಿಟ್ಟು ಮದುವೆ ಆಗ್ತೀನಿ, ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಮರ್ತೋಗ್ಬಿಡು, ಈ ರೀತಿಯಲ್ಲಿ ನಿಮ್ಮ ಹತ್ರ ಹೇಳ್ತಾ ಇದ್ರೆ ವೀಕ್ಷಕರೇ, ಈ ಒಂದು ತಂತ್ರ ಮಾಡಿ ಸುಲಭವಾಗಿ ಅವ್ರು ನೀವನ್ನ ವಶೀಕರಣ ಮಾಡ್ಕೋಬಹುದು. ಆಯ್ತಾ? ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳೇನಾಗಿದ್ರೆ, ಜಗಳ ಆಗಿದ್ರೆ, ಆಯ್ತಾ ವೀಕ್ಷಕರೇ, ಮಿಸ್ಸಸ್ ಮಾತು ಕೇಳ್ತಾ ಇಲ್ಲ, ಯಜಮಾನ್ರು ಮಾತು ಕೇಳ್ತಾ ಇಲ್ಲ, ಡೈಲಿ ಕುಡ್ಕೊಂಡ್ಬಂದು ಜಗಳ ಆಡ್ತಾನೆ, ಕೆಲ್ಸಕ್ಕೆ ಹೋಗೋದಿಲ್ಲ, ಆಯ್ತಾ, ಮಕ್ಕಳು ಯಜಮಾನ್ರು ಸಂಸಾರದಲ್ಲಿ ಆಯ್ತಾ ಒಂದು ಜವಾಬ್ದಾರಿ ಅನ್ನೋದು ಇಲ್ಲ, ಈ ರೀತಿಯಲ್ಲಿ ನಿಮ್ಗೆ ಏನೋ ತುಂಬಾ ಸಮಸ್ಯೆಗಳು ಕಾಡ್ತಾ ಇದ್ರೆ, ಆಯ್ತಾ, ನೀವು ಇಷ್ಟಪಟ್ಟಿರುವಂತವ್ರು ಯಾರೇ ಆಗಿರ್ಬೋದು, ನೀವು ಅವ್ರನ್ನ ವಶೀಕರಣ ಮಾಡ್ಕೋಬಹುದು. ಆಯ್ತಾ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ ಐಕನ್ ಅನ್ನು ಒತ್ತಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ಒಂದು ವಿಧಾನವನ್ನು ಯಾವ ರೀತಿಯಲ್ಲಿ ಸುಲಭವಾಗಿ ಮಾಡಬಹುದೆಂಬುದನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಒಂದು ವಿಧಾನವನ್ನು ನೀವು ಮಧ್ಯಾಹ್ನ 1ರಿಂದ 1:30 ಗಂಟೆ ಒಳಭಾಗದಲ್ಲಿ ನೀವು ಇದನ್ನ ಮಾಡಬೇಕಾಗುತ್ತೆ. ಮಾಡುವಂತ ಸಮಯದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಕೂಡ ಇರಬಾರ್ದು ವೀಕ್ಷಕರೇ. ಆಯ್ತಾ? ಈ ಒಂದು ವಿಧಾನವನ್ನು ಮಾಡಿದ ನಂತರ ಈ ರೀತಿಯಲ್ಲಿ ಮಾಡಿದೀನಿ ಅಂದ್ಬಿಟ್ಟು ನೀವು ಯಾರಿಗೂ ಹೇಳಬಾರ್ದು. ನಿಮ್ಮ ಕೆಲಸ ಆಗಿದ ನಂತರ ನೀವು ಹೇಳಬೇಕಾಗುತ್ತೆ ವೀಕ್ಷಕರೇ. ಆಯ್ತಾ? ಬನ್ನಿ ವೀಕ್ಷಕರೇ, ಮೊದಲಿಗೆ ನೋಡಿ ವೀಕ್ಷಕರೇ, ಒಂದು ಮೊಟ್ಟೆ ತಗೊಳ್ಳಿ. ಆಯ್ತಾ ವೀಕ್ಷಕರೇ, ಈ ಒಂದು ಮೊಟ್ಟೆಯ ಮೇಲೆ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ ನೀವು. ಆಯ್ತಾ ವೀಕ್ಷಕರೇ, ನಾನು ಎಕ್ಸಾಂಪಲ್ ಆಗಿ ರಾಕಿ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರೆದಾದ ನಂತರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆ ಹಾಕಿ. ಆಯ್ತಾ ವೀಕ್ಷಕರೇ, ನೋಡಿ ಈ ರೀತಿಯಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಿ. ಆಯ್ತಾ? ಅದಾದ ಮೇಲೆ ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಿರುವಂತ ಸ್ತ್ರೀಯ ಹೆಸರು. ಆಯ್ತಾ ವೀಕ್ಷಕರೇ, ನಾನು ಎಕ್ಸಾಂಪಲ್ ಆಗಿ ರಾಗಿಣಿ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ. ನೋಡಿ ಈ ರೀತಿಯಲ್ಲಿ ಬರೆದಾದ ನಂತರ ಮತ್ತೆ ಇದರ ಕೆಳಭಾಗದಲ್ಲಿ ಸ್ವಸ್ತಿಕ್ ಮಾರ್ಕ್ ಹಾಕಿ ವೀಕ್ಷಕರೇ. ನೋಡಿ ಈ ರೀತಿಯಲ್ಲಿ ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಸ್ವಸ್ತಿಕ್ ಮಾರ್ಕ್ ಅನ್ನು ನೀವು ಹಾಕಿದ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ ವೀಕ್ಷಕರೇ, ನೋಡಿ ಒಂದು ಮೊಟ್ಟೆಯ ಮೇಲೆ ನೋಡಿ ವೀಕ್ಷಕರೇ, ಒಂದು ಮೊಟ್ಟೆಯ ಮೇಲೆ ನಿಮ್ಮ ಹೆಸರು, ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಹೆಸರನ್ನು ನೀವು ಬರಿಬೇಕಾಗುತ್ತೆ. ಆಯ್ತಾ ವೀಕ್ಷಕರೇ? ಸುಲಭವಾಗಿ ವೀಕ್ಷಕರೇ ಈ ರೀತಿಯಲ್ಲಿ ಬರೆದ್ಬಿಟ್ಟು, ಇದಕ್ಕೆ ಯಾವುದೇ ಆಗಿರುವಂತಹ ಒಂದು ಮಂತ್ರ ಇಲ್ಲ. ಆಯ್ತಾ? ನೀವು ಒಂದು ವಿಧಾನ ಮಾಡುವಂತ ಅವಶ್ಯಕತೆನೇ ಇಲ್ಲ. ಆಯ್ತಾ ವೀಕ್ಷಕರೇ? ಈ ರೀತಿಯಲ್ಲಿ ಮೊಟ್ಟೆಯಲ್ಲಿ ಮತ್ತೆ ನಿಂಬೆ ಹಣ್ಣಿನ ಮೇಲೆ ಈ ರೀತಿಯಲ್ಲಿ ಬರೆದ್ಬಿಟ್ಟು ನೀವು ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ವೀಕ್ಷಕರೇ, 4 ದಾರಿಯ ರಸ್ತೆ ಇರುತ್ತೆ ಗೊತ್ತಾ ವೀಕ್ಷಕರೇ? 4 ದಾರಿಯ ರಸ್ತೆಯಲ್ಲಿ ಹೋಗ್ಬಿಟ್ಟು ನೀವು ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಮೊಟ್ಟೆಯನ್ನು ನೋಡಿ ವೀಕ್ಷಕರೇ, ಈ ಒಂದು ಮೊಟ್ಟೆಯನ್ನು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ, ಆಯ್ತಾ ವೀಕ್ಷಕರೇ, ನಿಮ್ಮ ಒಂದು ತಲೆಯಿಂದ ಕಾಲಿನವರೆಗೆ, ಆಯ್ತಾ ವೀಕ್ಷಕರೇ, ನಿಮ್ಮ ತಲೆಯಿಂದ ಕಾಲಿನವರೆಗೆ 3 ಸತಿ ನಿವಾಳಿಸ್ಬೇಕು. ಆಯ್ತಾ ವೀಕ್ಷಕರೇ, ಈ ರೀತಿಯಲ್ಲಿ 3 ಸತಿ ನೀವು ನಿವಾಳಿಸ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಹೆಸರು ಬರೆದಿರ್ತೀವಿ, ನೀವು ಆಯ್ತಾ ವೀಕ್ಷಕರೇ, ನೀವು 3 ಸತಿ ನಿವಾಳಿಸ್ಬೇಕಾಗುತ್ತೆ. ಆಯ್ತಾ? ಪುರುಷನ ಹೆಸರು ಬರೆದಿದ್ರೆ ಪುರುಷ ಈ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ನಿಮ್ಮ ಹಿಂದುಗಡೆ ನೀವು ಈ ರೀತಿಯಲ್ಲಿ ಎಸೆದ್ಬಿಡಿ. ಆಯ್ತಾ ವೀಕ್ಷಕರೇ? ಇದಾಗಿದ ನಂತರ ನೋಡಿ ವೀಕ್ಷಕರೇ, ಅಕಸ್ಮಾತ್ ನೀವು ಸ್ತ್ರೀಯರು ಏನಾದರೂ ಈ ವಿಧಾನವನ್ನು ಮಾಡ್ತಾ ಇದ್ರೆ ನೀವು ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಡಗಾಲಲ್ಲಿ ನೀವು ತುಳಿಬೇಕು. ಆಯ್ತಾ ವೀಕ್ಷಕರೇ? ಎಡಗಾಲ್ನಲ್ಲಿ ಇದನ್ನ ನೀವು ತುಳಿದು ಬಿಟ್ಟು 2 ಪೀಸ್ ಮಾಡಿಬಿಟ್ಟು, ಆಯ್ತಾ ವೀಕ್ಷಕರೇ, 2 ಪೀಸ್ ಮಾಡಿಬಿಟ್ಟು ಇದನ್ನ ಹಿಂದಗಡೆ ನೀವು ಎಸಿಬೇಕು. ಆಯ್ತಾ? 2 ಪೀಸು ಈ ರೀತಿಯಲ್ಲಿ ಕಾಲಿನಲ್ಲಿ ತುಳಿದಿರ್ತಾರಲ್ಲ, ಕಾಲಿನಲ್ಲಿ ತುಳಿದಿ ಆದ ನಂತರ 2 ಪೀಸ್ ಮಾಡಿಬಿಟ್ಟು ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, 2 ಪೀಸನ್ನು ನಿಮ್ಮ ಹಿಂಭಾಗ ಎಸಿಬೇಕು. ಎಸ್ತಿದ ಮೇಲೆ ವೀಕ್ಷಕರೇ ಹಿಂದೆ ತಿರುಗಿ ನೋಡಬಾರ್ದು. ಆಯ್ತಾ ವೀಕ್ಷಕರೇ? ಹಿಂದೆ ತಿರುಗಿ ನೋಡ್ದೇನೆ ಹಾಗೆ ಹೋಗಿ ವೀಕ್ಷಕರೇ, ಬೆಳಗಿನ ಜಾವ ಮಾರನೇ ದಿನಾನೇ ನಿಮ್ಮ ಕೆಲಸ ಆಗಿರುತ್ತೆ.
ನೀವೊಂದು ಆಶ್ಚರ್ಯನೇ ಪಡ್ಬೋದು. ಈ ರೀತಿಯಲ್ಲಿ ಒಂದು ಸುಲಭವಾಗಿ ಒಂದು ಮೊಟ್ಟೆಯಿಂದ ಮತ್ತೆ ಒಂದು ನಿಂಬೆ ಹಣ್ಣಿನಿಂದ ಮಾಡಿದ ಈ ರೀತಿ ಆಗೋಯ್ತಲ್ಲ ಅಂದ್ಬಿಟ್ಟು ನೀವು ಆಶ್ಚರ್ಯ ಪಡ್ತೀರಾ. ಆಯ್ತಾ ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡಿ 100% ನಿಮಗೆ ರಿಸಲ್ಟ್ ಸಿಕ್ಕುತ್ತೆ. ಆಯ್ತಾ ವೀಕ್ಷಕರೇ, ಈ ಒಂದು ಸಂಚಿಕೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ನಮಸ್ಕಾರ.